ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಬೆಣ್ಣೆ ಬಿಸ್ಕೆಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದು ಬೆಂಗಳೂರದು ಬೇಕ್ರಿಲೆಲ್ಲ ಯೂಶ್ವಲಾಗಿ ಸೇಲ್ ಮಾಡೋದು. ಸೊ ಅದಕ್ಕೆ ನಾನು ಈ ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾ, ಅದು 1.5 ಕಪ್ ತೊಗೊತೀನಿ. ಇದು ಈ ಕಪ್ಪಲ್ಲಿ. ಮತ್ತು 1 ಕಪ್ ಇದರಲ್ಲಿ ಪೌಡರ್ಡ್ ಶುಗರು, ಸ್ವಲ್ಪ ಸಾಲ್ಟು, ಆಮೇಲೆ ಮೇನ್ಲಿ ಬಟರು. ಸೊ ಇದು ತೊಗೊಳ್ತಾ ಇದ್ದೀನಿ ಇದಿಷ್ಟು. ಟುಡೇ ಐ ಆಮ್ ಮೇಕಿಂಗ್ ಬಟರ್ ಕುಕೀಸ್ ದಟ್ ವಿ ಯೂಶಲಿ ಕಾಲ್ ಬೆಣ್ಣೆ ಬಿಸ್ಕೆಟ್. ಬೆಣ್ಣೆ ಮೀನ್ಸ್ butter, biscuit means cookie. For that I am taking 1.5 cup of all-purpose flour, it's called maida, in this cup, and 1 cup of confection sugar, the powder sugar, and a pinch of salt and butter. This I'll melt it right now. We usually mix only with the butter, no water, nothing. So then we have to make it like a small balls and bake it in oven. ನೀರೇನು ಹಾಕಲ್ಲ, ಇದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೋಬೇಕು ಗಟ್ಟಿಗೆ. ಆಮೇಲೆ ಉಂಡೆ ಥರ ಮಾಡಿಬಿಟ್ಟು ಓವನಲ್ಲಿ ಕುಕ್ ಮಾಡಬೇಕು. ಫಸ್ಟ್ 1.5 ಕಪ್ ಮೈದಾ ವಿಲ್ ಪುಟ್ ರೈಟ್ ನಾವು. ಹಾಕಿದ್ದೀನಿ ಈಗ half cup. ಇವಾಗ ಐ ಆಮ್ ಆ್ಯಡಿಂಗ್, ದಿಸ್ ಇಸ್ ದ half cup. Then we'll melt the butter. I'll be putting 1 drop of rose essence. Now I'm adding salt and the sugar. ಇವಾಗ microwave this one just for 30 seconds. ಈಗ now I'm putting 1 or 2 drops of rose essence. If you want you can put, otherwise it's fine. This we get in Indian stores. ಇದು ಇಂಡಿಯನ್ ಸ್ಟೋರಲ್ಲಿ ಸಿಕ್ಕತ್ತೆ. ಸಾಕು. ಓವನ್ನ ಬಿಸಿಗಿಟ್ಟಿದ್ದೀನಿ ನಾನು ಆಗಲೇ. ಹೊಸ ಓವನ್ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿಗಿಟ್ಟಿದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರೆಡ್ ಆಗ್ತಾಯಿದೆ. ಬಿಸಿ ಆದಮೇಲೆ ಬಾಲ್ಸ್ ಮಾಡಿಬಿಟ್ಟು ಹಾಕೋಣ ಅಂತ ಬಟರ್ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕು. ಈಗ ಟ್ರೈ ಮೇಲೆ ಬಾಲ್ಸ್ ಮಾಡಿಬಿಟ್ಟಿಡೋಣ. ನಾವು ವಿಲ್ ಮೇಕ್ ಅ ಬಾಲ್ಸ್ ಆ್ಯಂಡ್ ಕೀಪ್ ಇಟ್ ಆನ್ ದ ಟ್ರೇ.
you have to press it to make it like that and keep it like that. ಆ ಥರ ಇಡೀ ಬಾಲ್ಸ್ ಮಾಡಿಬಿಟ್ಟು ಕೆಳಗಡೆ ಒತ್ತಬೇಕು ಸ್ವಲ್ಪ. Press it, give a little bit gap. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನೇಲೇ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ. ಬರೀ ನಾಲ್ಕು ಇಂಗ್ರೀಡಿಯೆಂಟ್ಸು 5. ನಿಮಗೆ ಸ್ಮೆಲ್ ಬೇಕು ಅಂತ ಹೇಳಿದರೆ ಅದು ಲೈಕ್ ಯಾವುದಾದ್ರು ಎಸೆನ್ಸು, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ 4 ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಸೊ ಮನೇಲಿ ಮಾಡಿಕೊಂಡು ಜಾಸ್ತಿನೇ ಮಾಡ್ಕೊಂಡು ತಿನ್ಬೋದು. ಸೊ ನಮ್ಗೆ ಇಲ್ಲಿ ಸಿಕ್ಕಲ್ಲ, ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೋಬೇಕಾಗುತ್ತೆ. ಹೆಲ್ತಿಯಾಗೂ ಇರುತ್ತೆ, ನಮಗೂ ಗೊತ್ತಿರುತ್ತೆ ನಾವು ಹಾಕಿರೋ ಐಟಮ್ಸ್ ಏನೇನು ಅಂಥೇಳಿ. ಸೊ ನೀವು ಮಾಡ್ಕೊಂಡು ತಿನ್ನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್ ಆಲ್ಸೋ. You can do this. This is very simple and just like 4 to 5 items, ingredients. So you can do this and it will be fast also. Just put in the oven and for I think 20 to 25 minutes. It should not turn dark, it should be white only. So keep it in a little bit lower temperature, like 250 something like that. Then bake it for like 20 minutes. It will be done. The last one, this is the last one. So I got like 21 cookies. ಸೊ 21 ಆಗಿದೆ. ಸೊ ಈ ಮೆಜರ್ಮೆಂಟಿಗೆ, ನಿಮ್ಮ ಮೆಜರ್ಮೆಂಟಿಗೆ ನಿಮಗೆ ಬೇಕಾದಂಗೆ ಆಗುತ್ತೆ.